ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದನ್ನು ನೀವೆಲ್ಲರೂ ಕೂಡ ಗಮನಿಸಲೇಬೇಕು. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳ ಪೋಷಕರು ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು. ಇತ್ತೀಚೆಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಿರೋದು ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ. ನಾವು ಯಾವುದೋ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಅಂತ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಹೋಗಿ ಯಾವುದೋ ಸಂಸ್ಥೆ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ಯಾವ ಕಾರಣಕ್ಕೂ ಜಾಬ್ ಅನ್ನ ಕೊಡೋದಿಲ್ಲ. ಬರೀ ಸರ್ಟಿಫಿಕೇಟ್ ಇದ್ರೆ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ. ನಿಮ್ಮಲ್ಲಿ ಸರಿಯಾದಂಥ ಸ್ಕಿಲ್ ಇತ್ತು ಅಂತಾದರೆ ನೀವಾಗೆ ಸ್ವತಃ ಅರ್ನ್ ಮಾಡುವಂಥ ಕೆಪಾಸಿಟಿ ಬರುತ್ತೆ. ಇಲ್ಲ ಅಂತಾದರೆ ಯಾವುದಾದ್ರೂ ಸಂಸ್ಥೆಗೆ ಹೋದ್ರಿ ಅಂತಾದರೆ ಆರಾಮಾಗಿ ನಿಮಗೆ ಜಾಬ್ ಅನ್ನು ಕೊಡ್ತಾರೆ. ಅದರ ಜೊತೆಗೆ ನಾವು ಇತ್ತೀಚೆಗೆ ಬಹಳ ಚರ್ಚೆ ಮಾಡ್ತಿರೋದು AI ಸಂಬಂಧಪಟ್ಟ ಹಾಗೆ. AI ಇವತ್ತು ಇಡೀ ಜಗತ್ತನ್ನ ಲೀಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. AI ಅನ್ನ ನೀವು ಕಲ್ತ್ಕೊಂಡ್ರಿ ಅಂತಾದರೆ ನೀವು ಎಲ್ಲ ಬೇಕಾದರೂ ಹೋಗಿ ಜಾಬ್ ಅನ್ನ ಪಡಿಬಹುದು, ಆರಾಮಾಗಿ ಬದುಕಬಹುದು. ಇವತ್ತು ನಾನಿರೋದು ತುಮಕೂರಿನ ಕೇಂಬ್ರಿಡ್ಜ್ ಕಾಲೇಜಿನಲ್ಲಿ. ಈ ಕಾಲೇಜಿನ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಗೆ ಯಾವುದೋ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿಸಿ ನಿಮ್ಗೆ ಅದರ ಸರ್ಟಿಫಿಕೇಟನ್ನು ಮಾತ್ರ ಕೊಟ್ಟು ಕಳಿಸೋದಿಲ್ಲ. ಅದರ ಬದಲಾಗಿ ನಿಮಗೆ ಸ್ಕಿಲ್ಲನ್ನು ಕಲಿಸಿಕೊಡ್ತಾರೆ. AI ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ತರಬೇತಿಯನ್ನು ಕೊಡ್ತಾರೆ. ನಿಮಗೆ ನಾರ್ಮಲ್ ಡಿಗ್ರಿ ಜೊತೆಗೆ ಬೇರೆ ಬೇರೆ ಒಂದಷ್ಟು ಇಂಟಿಗ್ರೇಟೆಡ್ ಕೋರ್ಸ್ಗಳು ಕೂಡ ಇದ್ದಾವೆ. ಆ ಕೋರ್ಸ್ಗಳು ನಿಮಗೆ ನಿಮ್ಮ ಅರ್ನಿಂಗ್ ಕೆಪಾಸಿಟಿಯನ್ನು ಬಿಲ್ಡ್ ಮಾಡುತ್ತೆ. ಜೊತೆಗೆ ಬೇರೆ ಎಲ್ಲೇ ಹೋದ್ರೂ ಕೂಡ ನಿಮಗೆ ಕೆಲಸವನ್ನ ಆ ಕೋರ್ಸ್ಗಳು ನಿಮಗೆ ಕೊಡಿಸುತ್ತವೆ. ಹೀಗಾಗಿ ನಾನಿವತ್ತು ಈ ಕಾಲೇಜಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಸದ್ಯ ಈ ಕಾಲೇಜಿನ ಸಂಸ್ಥಾಪಕರಾಗಿರುವಂಥ ಪುನೀತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಇಲ್ಲಿನ ವಿಶೇಷತೆಯನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇರೋದು, ಸ್ಕಿಲ್ ಬಗ್ಗೆ ವಿಪರೀತ ಗಮನ ಕೊಡ್ತಾ ಇದ್ದಾರೆ. ನಾವು AI ಏನು ಇಡೀ ಜಗತ್ತನ್ನ ಲೀಡ್ ಮಾಡುತ್ತೆ ಅಂತ ಮಾತಾಡ್ತಾ ಇದೀವಲ್ಲ, AI ಬಗ್ಗೆನೂ ಕೂಡ ಇವರು ಬಹಳ ವಿಶೇಷವಾಗಿ ಗಮನವನ್ನು ಕೊಡ್ತಾರೆ. ಬರೀ ಕೋರ್ಸನ್ನು ಮುಗಿಸ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಹೋಗೋದು ಮಾತ್ರ ಅಲ್ಲ, ಇವರು ನಿಮಗೆ ಜಾಬ್ ಕೊಡಿಸುವ ರೀತಿಯಲ್ಲಿ ಅಥವಾ ನಿಮಗೆ ಅರ್ನಿಂಗ್ ಕೆಪಾಸಿಟಿಯನ್ನು ಬಿಲ್ಡ್ ಮಾಡುವ ಕಡೆಗೂ ಕೂಡ ಗಮನವನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಸ್ಕಿಲ್ ಕಲಿಸ್ತಾರೆ. ಒತ್ತಿ ಒತ್ತಿ ಅದನ್ನೇ ಹೇಳ್ತಾ ಇರೋದು. ಆ ಕಾರಣಕ್ಕಾಗಿ ಈ ಕಾಲೇಜ್ ನಮಗೆ ವಿಶೇಷತೆ ಅನಿಸ್ತಾ ಇದೆ. ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ನಾನು ಪರ್ಟಿಕ್ಯುಲರ್ ಈಗ ನಿಮ್ಮ ಕಾಲೇಜಿನ ಡಿಗ್ರಿಗೆ ಸಂಬಂಧಪಟ್ಟಾಗ ಮಾತಾಡ್ತೀನಿ. ಯಾಕಂದರೆ ಡಿಗ್ರಿ ಎಷ್ಟೋ ಜನರ ಬದುಕನ್ನು ಬದಲಾಯಿಸಿ ಬಿಡುತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಜುಕೇಷನ್ ಅಂತ ಬಂದಾಗ. ನಿಮ್ಮಲ್ಲಿ ಯಾವ್ಯಾವ ಡಿಗ್ರಿ ಕೋರ್ಸು ಏನಿದೆ, ಏನು ವಿಶೇಷತೆ ಸರ್? ಸೊ ಅದೆಲ್ಲದಕ್ಕಿಂತ ಮುಂಚೆಯಾಗಿ ನಾನು ನಿಮಗೆ ಹೇಳೋದೇನೆಂದರೆ, ನಾನು ಒತ್ತಿ ಇದನ್ನು ಹೇಳ್ತಾ ಇದ್ದೇನೆ ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಸ್ ಮದರ್ ಕೋರ್ಸ್ ಫಾರ್ ಎವ್ರಿ ಕೋರ್ಸ್ ಅಂತ ಹೇಳಿ. ಸೊ ನಾವು ಇವಾಗ ಈ ಕಾಲದಲ್ಲಿ ರೀಸೆಂಟಾಗಿ ನಾವು ನೋಡಿದಾಗ ಒರಾಕಲ್ ಮತ್ತೆ TCS ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ನ ರಿಮೂವ್ ಮಾಡಿದ್ರು ಅಂತ ನೀವು ನೋಡಿದ್ದೀರಾ ಸರ್. ಇದು ನಾನು ಮುಂಚೆನೇ ಹೇಳಿದ್ದೆ. 2024 ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೇಕ್ ಪ್ಲೇಸ್ ಆಗುತ್ತೆ. ಯಾರು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇಲ್ಲ ಅವ್ರದ್ದೆಲ್ಲದೂ ಕೆಲಸಗಳು ಹೋಗುತ್ತೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ಅವಾಗ ಯೋಚನೆ ಮಾಡಿದಾಗ ಯಾಕೆ ನಾವು BCom ಮತ್ತೆ BSc ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಅದರ ಜೊತೆಯಲ್ಲಿ ಒಂದೊಂದು ಸೆಮಿಸ್ಟ್ರಲ್ಲಿ ಒಂದೊಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್, ಅಂದರೆ ಲೈಕ್ ವೆಬ್ ಡಿಸೈನಿಂಗ್ ಇರ್ಬೋದು, ಇದ್ರ ಜೊತೆ ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು, ಆಟೋಕ್ಯಾಡ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಇದನ್ನೆಲ್ಲ ಯಾಕೆ ಟ್ರೈನ್ ಮಾಡಬಾರ್ದು ಅಂತ ಹೇಳಿ. ಎಸ್ಪೆಷಲಿ ನಮ್ಮ ಕಾಲೇಜಲ್ಲಿ BCom ಮತ್ತೆ BSc ಎರಡು ಕೋರ್ಸ್ ಜೊತೆಯಲ್ಲಿ ಈ ಎಲ್ಲ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳನ್ನ ನಾವು ಇಲ್ಲಿ ಅಲೈನ್ ಮಾಡ್ತಾ ಇದ್ದೇವೆ. ಯಾಕೆ ಯಾಕೆ ಕಲಿಬೇಕು ಅಂದರೆ ಸರ್, ಮುಂದಿನ ದಿನ ಏನಿದೆ, ಕೆಲವೇ ವರ್ಷ, ಇನ್ನು 1 or 2 years ಅಂತ ಇಟ್ಕೊಳ್ಳಿ. ಈಗ ಏನು ಜಾಬ್ ಪ್ಲೇಸ್ಮೆಂಟ್ ಜಾಬ್ಗಳು ಅವೈಲಬಿಲಿಟಿ ಇದೆ, ಇದರಲ್ಲಿ 50% ಜಾಬ್ಸ್ಗಳು ವ್ಯಾನಿಷ್ ಆಗುತ್ತೆ. ಎರಡು ಮಾತೇ ಇಲ್ಲ. ಅದರಲ್ಲಿ ಕೋಡಿಂಗ್ AI ಮಾಡ್ತಾ ಇದೆ. ನಿಮಗೆ ಪ್ಲಾನ್ಸ್ ಬೇಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತಾ ಇದೆ. ಪ್ಲಸ್ 100 ಜನ ಮಾಡ್ತಕ್ಕಂಥ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದೇ ಮಾಡ್ತಾ ಇದೆ. ಹಾಗಾಗಿ ಯಾರು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕಲಿಯೋದಿಲ್ಲ, ಯಾರಿಗೆ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಅಲ್ಲಿ ನಾಲೆಡ್ಜ್ ಇರೋದಿಲ್ಲ, ಅವರು ಸಫರ್ ಆಗೋದಂತೂ 100%. ಅದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಏನು ನಾವು ಈ ಕಾಲೇಜಲ್ಲಿ ಏನು ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಪ್ರತಿ ವರ್ಷನೂ ಅಡ್ಮಿಷನ್ ಆರೋಹಣದಲ್ಲಿದೆ. ಅಂದರೆ ಲೈಕ್ ಇನ್ಕ್ರೀಸ್ ಆಗ್ತಾನೆ ಇದೆ. ಜನಕ್ಕೆ ಈ ಸ್ಕಿಲ್ ಬೇಸ್ಡ್ ಎಜುಕೇಶನ್ದು ಏನು ಅದರ ಇಂಪಾರ್ಟೆನ್ಸ್ ಏನಿದೆ ಈಗಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಲೆಟ್ಸ್ ಕಮ್ ಫಾರ್ ಅವರ್ ಡಿಜಿಟಲ್ ಮಾರ್ಕೆಟಿಂಗ್. 27 ಅಂತ ಬಂದಾಗ ಈಗಲೇ ನೋಡ್ತಾ ಇದೀವಿ ಹಿಂಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಇಡೀ ಜಗತ್ತಲ್ಲಿ ಲೀಡ್ ಮಾಡೋಕೆ ಶುರು ಮಾಡಿದೆ ಅಂತ. ನೆಕ್ಸ್ಟ್ ಇಯರ್ಗೆ ಹಂಗಾದ್ರೆ ಏನು ಬೇರೆ ಲೆವೆಲ್ಗೆ ಹೋಗುತ್ತಾ ಜಾಬ್ಗಳು? ಎಸ್ಪೆಷಲಿ ಯಾರು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇಲ್ಲ, ಬಗ್ಗೆ ನಾಲೆಡ್ಜ್ ಇಲ್ಲ, ಜಾಬ್ ಕಳ್ಕೊಳ್ಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದೇ ಉದ್ದೇಶಕ್ಕೆ ನಾವು ಈ ಪ್ರೋಗ್ರಾಮ್ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಪ್ಲಸ್ ಅದ್ರ ಜೊತೆಯಲ್ಲಿ ಎಸ್ಪೆಷಲಿ ಕಮ್ ಟು ಕೇಂಬ್ರಿಡ್ಜ್ ಅಂತ ಬಂದಾಗ ಏನು ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಇರ್ಬೋದು ಅಥವಾ ಇರ್ಬೋದು, ವಿ ಆರ್ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ಕಂಪನೀಸ್. ಎಜುಕ್ಯಾಡ್ ಇರ್ಬೋದು, ಅದ್ರ ಜೊತೆ XLR ಇರ್ಬೋದು, ಈ ಥರದ ಕಂಪ್ನಿಗಳ ಜೊತೆ
ಟೈಅಪ್ ಇದ್ದಾವೆ. ಅವ್ರ ಸೊ ರೆಗ್ಯುಲರ್ ಅಕಾಡೆಮಿಕ್ಸ್ ಜೊತೆಯಲ್ಲಿ ಕಂಪನಿಯಿಂದ ಸೊ ಲೈಕ್ ಸರ್ಟಿಫೈಡ್ ಟ್ರೈನರ್ಸ್ ಬಂದು ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವೆಬ್ ಡಿಸೈನಿಂಗ್ ಮತ್ತೆ ಇಂಟೀರಿಯರ್ ಡಿಸೈನಿಂಗ್ ಇದೆಲ್ಲ ಏನಿದೆ ಸೊ ಅದ್ರದ್ದು ಟ್ರೈನಿಂಗ್ ಅವ್ರು ಮಾಡೋದ್ರಿಂದ ಸೊ ಒಂದು ಅವ್ರಿಗೆ ಪ್ರಾಪರ್ ಚಾನಲಲ್ಲಿ ನಾಲೆಡ್ಜ್ ಫೀಡ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಯಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತೆ. ಇಲ್ಲ ಈ ಕೋರ್ಸಲ್ಲಿ ನನಗೆ ಈ ಕೋರ್ಸಲ್ಲಿ ಇರ್ತಕ್ಕಂಥ ಸೊ ಏನು ಅರ್ನಿಂಗ್ ಇದೆ ಇದ್ರಲ್ಲಿ ಕಮ್ಮಿ ಆಗ್ತಾ ಇದೆ ಅಂದರೆ ಇನ್ನೊಂದು ಸೊ ವೆಬ್ ಡಿಸೈನಿಂಗ್ ಅಲ್ಲಿ ಒಂದಿಷ್ಟು ಅರ್ನಿಂಗ್ ಬರ್ತದೆ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕರಿತೀವಿ. ಈ ಕಾಲೇಜ್ದು ಅಡ್ವಾಂಟೇಜ್ ಏನಂದ್ರೆ ಒಂದು ವಿ ಆರ್ ಕ್ರಿಯೇಟಿಂಗ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಸೊ ಸ್ಟೂಡೆಂಟ್ಸ್. ಎರಡನೇದು ಇದ್ರ ಜೊತೆಯಲ್ಲಿ ಒಂದು ಕೋರ್ಸಲ್ಲಿ ಅವ್ರಿಗೆ ಹಣ ಬರ್ತಾ ಇಲ್ಲ, ಇನ್ನೊಂದು ಕೋರ್ಸ್ ಯಾವ್ದಕ್ಕೆ ಜಂಪ್ ಆಗ್ಬೋದು. ಮೂರನೇದು ಸೊ ಯಾವುದೇ ಕೋರ್ಸಲ್ಲಿ ಫೇಲ್ಯೂರ್ ಆದರೂ ಇಲ್ಲ ನನಗೆ ಬೇರೆದು ಯಾವುದೋ ಇನ್ನೊಂದಿದೆ ಅಂತಕ್ಕಂಥ ಆತ್ಮವಿಶ್ವಾಸ ಏನಿದೆ ಅದು ಡೆಫಿನೆಟ್ಲಿ ಬಿಲ್ಡ್ ಆಗುತ್ತೆ. ಸೊ ಅದನ್ನೇ ಹೇಳ್ತಾ ಇದ್ದೀವಿ ಯಾವಾಗಲೂ. ಸೊ ಅವ್ರಿಗೆ ಇದನ್ನೆಲ್ಲ ಬರ್ಬೇಕಂದ್ರೆ ಶ್ರದ್ಧೆ, ತಾಳ್ಮೆ, ವಿನಯತೆ ಈ ಮೂರಿದ್ರೆ ಸೊ ಭಗವಂತ ಜೊತೆ ನಿಂತ್ಕೋತಾನೆ. ಓಕೆ, ಇನ್ನೊಂದು ನಾನು ಕೇಳ್ತಿರೋದು ಅಂದ್ರೆ ಈಗ ಕೋರ್ಸ್ ಮುಗಿದ್ಮೇಲೆ ಜಾಬ್ ಬಗ್ಗೆ ಎಲ್ರಿಗೂ ಆತಂಕ ಎಲ್ಲ ಇರೋದು, ನೀವೊಂದು ಭರವಸೆ ಕೊಡ್ತೀರಾ ಹಾಗಾದ್ರೆ? ಅಂದ್ರೆ ಒಂದು ಪ್ಲೇಸ್ಮೆಂಟ್ ಆಗುತ್ತೆ ಸರ್. ಎಸ್ಪೆಷಲಿ ಪ್ಲೇಸ್ಮೆಂಟ್ ಅಂತ ಬಂದಾಗ ಸೊ ಎಸ್ಪೆಷಲಿ ಕೇಂಬ್ರಿಡ್ಜ್ ಅಲ್ಲಿ ಒಂದು ನಾವೇ ಇಲ್ಲಿ 6 ಸೆಮಿಸ್ಟರ್ಲಿ 6 ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳನ್ನ ಸೊ ಮಾಡಿರ್ತೇವೆ. ಈ ಪ್ರೋಗ್ರಾಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಸರ್ಟಿಫಿಕೇಶನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವರೇ ಜಾಬ್ನ ಸ್ಟಾರ್ಟ್ ಮಾಡ್ಕೋಬಹುದು. ಯಾರ ಹತ್ರನೂ ಹೋಗಿ ರೆಸ್ಯೂಮ್ ಕೊಟ್ಟು ನನಗೆ ಕೆಲಸ ಕೊಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಸೊ ಈ ಕೋರ್ಸ್ಗಳನ್ನ ಶ್ರದ್ಧೆಯಿಂದ ಕಲ್ತ್ಕೊಂಡ್ರೆ ಸೊ ಅವ್ರಿಗೆ ಏನೋ ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಕೆಪಾಸಿಟಿ ಅವ್ರ ಹತ್ರನೇ ಇರುತ್ತೆ, ಅವರೇ ಕೆಲಸ ಕೊಡ್ಬೋದು. ಇಲ್ಲ ಸರ್ ನಾನು ಇನ್ನೊಂದು 2-3 ವರ್ಷ ನಾನು ಎಲ್ಲಾದ್ರೂ ಬೇರೆ ಕಡೆ ಈ ಕೋರ್ಸಲ್ಲಿ ಟ್ರೈನಿಂಗ್ ಅಂದ್ರೆ ಲೈಕ್ ಪರ್ಟಿಕ್ಯುಲರ್ ಈ ಜಾಬಲ್ಲಿ ಟ್ರೈನಿಂಗ್ ಮಾಡ್ಕೋತೀವಿ, ನಾವೇ ಪ್ಲೇಸ್ಮೆಂಟ್ಗೆ ಅಶ್ಯೂರ್ ಮಾಡ್ತೀವಿ. ಸೊ ಪೇಯ್ಡ್ ಇಂಟರ್ನ್ಶಿಪ್ ಸೊ ಅವ್ರಿಗೆ 2 to 3 years ಸೊ ಸಿಗುತ್ತೆ ಪೇಯ್ಡ್ ಇಂಟರ್ನ್ಶಿಪ್ ಜೊತೆಯಲ್ಲಿ. ಸೊ ಇದ್ರ ಜೊತೆಯಲ್ಲಿ ಸೊ ಫೈನಲ್ ಇಯರ್ ಅಲ್ಲಿ ದೆಲ್ ಬಿ ಗೆಟಿಂಗ್ ಸೊ 5 ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಗಳದ್ದು ಟ್ರೈನಿಂಗ್. ಸೊ ಅದು ಕಾಲೇಜಲ್ಲೇ ಆಗೋದ್ರಿಂದ ಸೊ ಎಲ್ಲೂ ಜಾಬ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗ್ತೀನಿ ಅಂದ್ರೆ ಪ್ಲೇಸ್ಮೆಂಟ್ಸ್ಗಳಿಗೆ ಸೊ ಸಪ್ರೇಟ್ ಸೊ ಪ್ಲೇಸ್ಮೆಂಟ್ ಸೆಲ್ ಇದೆ ನಮ್ಮಲ್ಲೇ. ಸೊ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಕೂಡ ಸೊ ಅವೈಲೇಬಲ್. ಇದು ಇವರೆಲ್ಲ ಡಿಗ್ರಿ ಸ್ಟೂಡೆಂಟ್ ಇದೆಲ್ಲ ಸೊ ಡಿಗ್ರಿ ಸೆಗ್ಮೆಂಟ್. ಡಿಗ್ರಿ ಏನು ಈಗ ಟ್ರೈನಿಂಗ್ ಆಗ್ತಿರೋದು? ಇದು ಇವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಸೊ ಟ್ರೈನಿಂಗ್ ನಡೀತಾ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ XLR ಅಂತ ಕಂಪ್ನಿ ಜೊತೆ ಟೈಪ್ ಇದಾವೆ. ಸೊ ಎಜುಕೇರ್ ಮತ್ತೆ XLR ಸೊ ಅವ್ರ ಜೊತೆ ಸೊ ಟ್ರೈನಿಂಗ್ ಆಗುತ್ತೆ. ದಿಸ್ ಆರ್ ಆಲ್ ಅವರ್ ಡಿಗ್ರಿ ಕಾಪ್ಸ್. ಎಲ್ಲಿಂದ ಬಂದಿರಿ ನೀವು? ಸರ್ ಬಳ್ಳಾರಿಯಿಂದ. ಬಳ್ಳಾರಿಯಿಂದ ಬಂದ್ರಾ? ಯಾವ ಊರು? ಬಳ್ಳಾರಿ. ಬಳ್ಳಾರಿನೇ ಸರ್. ಬಳ್ಳಾರಿ ಅವರೇನಾ? ವಾಹ್, ಸೂಪರ್. ಹೆಂಗಾಗ್ತಿದೆ ಈ ಕ್ಲಾಸ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಏನು ಕಲಿತಿದ್ರೆ? ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಯೂಸ್ ಆಗ್ತಾ ಇದೆ ಹಾಗಾದ್ರೆ? ತುಂಬಾ ಯೂಸ್ ಆಗ್ತಿದೆ ಸರ್. ಓಕೆ, ಇಲ್ಲಿ ಹಾಸ್ಟೆಲ್ ಇದ್ದೀರಾ? ಸರ್ ಕಾಲೇಜ್ ಹಾಸ್ಟೆಲ್ ಇದೆ ಸರ್. ಕಾಲೇಜ್ ಹಾಸ್ಟೆಲಲ್ಲಿ. ಓಕೆ, ಹೆಂಗಿದೆ ಕಾಲೇಜ್ ವಾತಾವರಣ ಎಲ್ಲ? ಚೆನ್ನಾಗಿದೆ ಸರ್. ಖುಷಿಯಾಗಿದೆ? ಹಾಂ ಸರ್. ಆರಾಮಾಗಿ ಕಲಿತಾ ಇದ್ದೀರಿ? ಹಾಂ ಸರ್. ಯಾವ ನಿಮ್ದು? ಸರ್ ಸರ್ ಧಾರವಾಡದಿಂದ. ದಾವಣಗೆರೆಯಿಂದ ಬಂದ್ರೆ? ಇಲ್ಲ ಸರ್ ಧಾರವಾಡ. ಓ, ಧಾರವಾಡದಿಂದ ಬಂದ. ಓಕೆ, ಹೇಗಿದೆ ವಾತಾವರಣ ಎಲ್ಲ? ಸರ್ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್, ಆಲ್ ದಿ ಬೆಸ್ಟ್ ಒಳ್ಳೆದಾಗಲಿ. ಎಲ್ಲಿಂದ ಬಂದಿದ್ದೀರಿ ನೀವು? ಬ್ಯಾಂಗ್ಳೂರ್. ಓ, ಬ್ಯಾಂಗ್ಳೂರಿಂದನಾ? ಈಗೇನು ಕಲಿತಿದ್ರಿ ಇಲ್ಲಿ? ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಓಕೆ, ಚೆನ್ನಾಗಿ ಅನಿಸ್ತಾ ಇದೆಯಾ? ಈಗ ಸ್ಟಾರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಅನಿಸ್ತಿದೆ ಸರ್. ಓಕೆ, ಕಾಲೇಜ್ ಹೇಗಿದೆ? ಚೆನ್ನಾಗಿದೆ ಸರ್. ಈ ಫೈನಲ್ ಇಯರ್? ಈಗ ಫಸ್ಟ್ ಇಯರ್ ಸೆಕೆಂಡ್ ಸೆಮ್. ಫಸ್ಟ್ ಇಯರ್. ಅಂದ್ರೆ ಫಸ್ಟ್ ಇಯರ್ ಅಲ್ಲೇ ಅವ್ರಿಗೆ ಅದೇ ನಾನು ಹೇಳಿದ್ನಲ್ಲ ಸರ್, ಪ್ರತಿ ಸೆಮಿಸ್ಟರ್ ಅಲ್ಲಿ ದೇ ಆರ್ ಗೆಟಿಂಗ್ ಅ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್. ಅಂದ್ರೆ ಈ ಮೊದಲನೇ ವರ್ಷ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಅವ್ರಿಗೆ 2 ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಓಕೆ ಓಕೆ ಓಕೆ. ನೀವು? ಗುಲ್ಬರ್ಗದಿಂದ. ಗುಲ್ಬರ್ಗದಿಂದ ಇಲ್ಲಿ ಬಂದ್ರಾ? ಓಕೆ ಓಕೆ ಓಕೆ. ಹಾಸ್ಟೆಲ್ ಇದ್ದೀರಾ? ಹಾಂ, ಹಾಸ್ಟೆಲ್. ಹೆಂಗ್ ಗೊತ್ತಾಯ್ತು ಕಾಲೇಜ್ ಬಗ್ಗೆ? ಯೂಟ್ಯೂಬ್. ಹೌದಾ? ಹಾಂ. ಅಪ್ಪ ಅಮ್ಮ ಬರ್ತಿರ್ತಾರಾ? ಹಾಂ, ಬರ್ತೀವಿ. ಹೆಂಗಿದೆ ವಾತಾವರಣ ಎಲ್ಲ? ಸರಿ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಒಳ್ಳೇದಾಗಲಿ. ಕಲಬುರಗಿಯಿಂದ ಬಂದಿದ್ದೀರಿ? ಥ್ಯಾಂಕ್ ಯು ಸರ್. ಓಕೆ. ಟ್ರೈನರ್ ಒಬ್ಬರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ, ಹವರ್ ಯು? ಹೇಗಿದ್ದೀರಿ? ಐ ಆಮ್ ಗುಡ್. ಚೆನ್ನಾಗಿದ್ದೀರಾ? ಯಾ ಒಂದು ಹೇಳಿ, ಚೆನ್ನಾಗಿದ್ದೀನಿ ಅಂತ ಕನ್ನಡದಲ್ಲಿ. ಯಾ ಚೆನ್ನಾಗಿದ್ದೀನಿ. ಓಕೆ, ಏನಿದೆ, ಏನು ಹೇಳ್ಕೊಡ್ತಾ ಇದ್ದೀರಿ? So now just we are going with the digital marketing. So in digital marketing you can see like all the topics which is coming under the modules of social media marketing and SEO and content marketing, affiliate marketing, website development and PPC as well. So these are all the content which I use to teach for the students. ಓಕೆ, ಈಗ ನಾವು AI ಬಗ್ಗೆ ಭಾಳ ಚರ್ಚೆ ಮಾಡ್ತಾ ಇದ್ದೀವಿ. ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ AI ಈ ಕಾಲಘಟ್ಟದಲ್ಲಿ? ಒಂದು ಮತ್ತೊಂದು, ಈಗ ಒರಾಕಲ್ ಕಂಪನಿ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ, ಆಫ್ 30,000 ಆಗಿಬಿಡ್ತು ಅಂತ. ಇನ್ನು ಮುಂದೆ ಇದು ಜಾಸ್ತಿ ಆಗುತ್ತಾ ಹೇಗೆ? Yeah, obviously, because nowadays if you see the impact of AI, which is evolving a lot. If you see in Oracle recently, as you already told, nearly like almost 30,000 employees has been laid off only because due to often this AI evolving only. And if you see in all the tech companies like Zoho and other companies also, they are laying off most of the employees. It's only because of this reason. And if you see in other sectors like education institution,
like what are all the courses they are offering, full stack development, digital marketing, data analytics, all are learning. Even now after the graduation, people used to come over there, but now they are just adding up the other advantage of this AI. Now you can see the clear difference. AI should be integrated with all the courses. That is obvious nowadays. Why? Because even if you are going to get any job opportunities, without AI integration of any courses, it is not possible. Yeah. And if you see in the other sector of influencer marketing, whatever the content they are going to create it, before they used to write a content on their own, so that is also known as content marketing. But nowadays they are just generating all the content with the tools of Gemini AI, ChatGPT, Perplexity. These are all the AI tool which is evolving a lot. So now it is a clear difference. We can see that AI is evolving a lot due, like with the impact of all the laying of employees also. So here what we need to understand, if you want to survive in the market, then obviously AI knowledge is very very important. ಅಂದ್ರೆ ಫ್ಯೂಚರಲ್ಲಿ ಎ ಐ ಇಡೀ ವರ್ಲ್ಡ್ನ ಲೀಡ್ ಮಾಡಕ್ ಶುರು ಮಾಡುತ್ತೆ ಹಾಗಾದ್ರೆ. Obviously, we can't say that AI will completely replace like each and everyone who are all working over there, or like the business what you are doing it. 60%. Obviously 70% of the impact will be like there, where people should understand how AI works, what are all the tools like we are going to use it in a daily basis. If you are not understanding how the tools work, then obviously you will also face the impact of this layoff. Okay, thank you. Thank you. Your good name? Vinod Kumar. ಓಕೆ, ಥ್ಯಾಂಕ್ ಯು. ಓಕೆ, ಒಟ್ಟಿನಲ್ಲಿ ಇಂಥ ಕೋರ್ಸ್ಗಳ ಅಗತ್ಯತೆ ಏನು ಅಂತ ನಮಗೆ ಇವ್ರನ್ನ ಮಾತನಾಡಿಸಿದಾಗ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಸರ್, ಈಗ ಫ್ಯೂಚರ್ ಪ್ಲಾನ್ ಇಲ್ಲಿವರೆಗೆ ಓಕೆ, ನಮಗೆ ನೋಡಿದಾಗ ಅನಿಸ್ತಾ ಇದೆ ಬರಬೇಕು ಈ ಕಾಲೇಜಲ್ಲಿ ಕಲಿಬೇಕು ಅನ್ನೋ ರೀತಿಲಿ. ಇನ್ನೇನಾದರೂ ಹೊಸ ಹೊಸ ಪ್ಲಾನ್? ಸೊ ಸರ್ ಒಂದೇ ಸರ್, ಸೊ ಎಲ್ಲಿ ಸತ್ವ ಇರುತ್ತೆ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ಕೋರ್ಸ್ದು ಸತ್ವ ಚೆನ್ನಾಗಿತ್ತು. ಸೊ ಇದನ್ನ ಕರ್ನಾಟಕದ ಜನತೆ ಏನಿದ್ದಾರೆ ಸೊ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಈ ವರ್ಷನೂ ಆಲ್ರೆಡಿ ಗುರು ರಾಘವೇಂದ್ರರ ಆಶೀರ್ವಾದ ಅನ್ಸುತ್ತೆ. ಸೊ PU ಆಲ್ರೆಡಿ 150 ಅಡ್ಮಿಷನ್ ಕ್ರಾಸ್ ಆಗಿದೆ. ಸೊ ಡಿಗ್ರಿಗೂ ಅಡ್ಮಿಷನ್ಸ್ ಫಿಲ್ಔಟ್ ಆಗ್ತಾ ಇದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಈ ಸರಿ ಅಡ್ಮಿಷನ್ ಗತಿ ಚೇಂಜ್ ಆಗಿದೆ, ಜಾಸ್ತಿ ಆಗಿದೆ. ಸೊ ಲೆಟ್ಸ್ ಯೂಸ್ ದಿಸ್ ಆಪರ್ಚುನಿಟಿ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಸೊ ಅವ್ರ ಮಕ್ಕಳ ಅಭ್ಯುದಯ ಜೊತೆಯಲ್ಲಿ ಪೇರೆಂಟ್ಸ್ ಅಭ್ಯುದಯ ಅಂತ ಅಂದ್ರೆ ನಮ್ಮ ಕಾಲೇಜ್ನ ಮೇಜರ್ ಕಾನ್ಸೆಪ್ಟ್ ಏನಂದ್ರೆ ಪೇರೆಂಟ್ಸ್ನ ಪೋಷಕರ ಜೀವನನ ಬಂಗಾರ ಮಾಡ್ತಕ್ಕಂಥದ್ದು. ಸೊ ಅಲ್ಟಿಮೇಟ್ಲಿ ಅಂದ್ರೆ ಏನಂದ್ರೆ ಇವಾಗ ನಾವು ಮಕ್ಕಳನ್ನ ಚೆನ್ನಾಗಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಲ್ಲಿ ಪ್ರೂವ್ ಮಾಡ್ತಾ ಹೋದ್ರೆ ಅಲ್ಟಿಮೇಟ್ಲಿ ಅವ್ರ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊತಾರೆ ಲಾಸ್ಟ್ ಅಲ್ಲಿ ಅಂತ. ನಾನು 4 ಜನ ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಇದ್ದೆ. ಆಗ ಮಾತಾಡಿಸೋ ಟೈಮಲ್ಲಿ ಆ ಮಕ್ಕಳಲ್ಲಿದ್ದ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇತ್ತು. ಯಾವ ಮಕ್ಕಳಲ್ಲೂ ಹಿಂಜರಿಕೆ ಇರಲಿಲ್ಲ, ಧೈರ್ಯ ಇತ್ತು, ಆರಾಮಾಗಿ ಆ ಮಕ್ಕಳು ಮಾತಾಡ್ತಾ ಇದ್ರು. ಜೊತೆಗೆ ಇಂಗ್ಲೀಷ್ ಫ್ಲೂಯೆನ್ಸಿ ಅಂತೂ ಅದ್ಭುತವಾಗಿತ್ತು. ಯಾರು ತೀರಾ ನಂಗೆ ಶ್ರೀಮಂತರ ಮಕ್ಕಳು ಅಂತ ಅನಿಸ್ಲಿಲ್ಲ, ಮಿಡಲ್ ಕ್ಲಾಸ್ ರೀತಿಲಿ ಕಾಣಿಸ್ತಾ ಇದ್ರು ಆ ಮಕ್ಕಳು. ಬಟ್ ಇಂಗ್ಲೀಷನ್ನು ಭಾಳ ಚೆನ್ನಾಗಿ ಮಾತಾಡ್ತಿದ್ರು. ಎಲ್ಲಿ ಕಲ್ತ್ರಿ ಕೇಳಿದ್ರೆ ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಇದೆ ಅಂತೇಳಿ. ಇಂಗ್ಲೀಷ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ತೀರಾ ಅಗತ್ಯ. ಅದ್ರ ಬಗ್ಗೆನೂ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದೇನಂದ್ರೆ ಬರೀ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂತ ಬಂದಾಗ ಬರೀ ಟೆಕ್ನಿಕಲ್ ಸ್ಕಿಲ್ಸ್ಗಳು ಮಾತ್ರನೇ ಅಲ್ಲ, ಅದ್ರ ಜೊತೆಯಲ್ಲಿ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಸರ್ ಇವತ್ತು ಮಾತೇ ಬಂಡವಾಳ, ಮಾತು ಒಂದಿದ್ರೆ ಜಗತ್ನೇ ಗೆಲ್ಬೋದು. ಸೊ ಆ ನಿಟ್ಟಿನಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಜೊತೆ ನಾವು ಕಾರ್ಪೊರೇಟ್ ಇಂಗ್ಲೀಷ್ ಟ್ರೈನಿಂಗ್ ಒಂದು, ಎರಡನೇದು ಅಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಕಸ್ಟಮರ್ಸ್ ಜೊತೆ ಮಾತಾಡ್ತಕ್ಕಂಥ ಸ್ಕಿಲ್ಸ್ಗಳೇನಿದೆ ಇದು, ಪ್ಲಸ್ ಇದ್ರ ಜೊತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಜೊತೆಯಲ್ಲಿ ಪರ್ಸನಾಲಿಟಿ ಏನಿದೆ ಮಕ್ಕಳದು ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿ ಸೆಮಿಸ್ಟ್ರಲ್ಲಿ ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನಿದೆ ಸೊ ಇದನ್ನು ಇನ್ಕಲ್ಕುಲೇಟ್ ಮಾಡಿದ್ದೇವೆ. ಸೊ ಅದ್ರ ಜೊತೆಯಲ್ಲಿ ಮಕ್ಕಳು ದಾರಿ ತಪ್ಪದಲೇ ಇರೋ ರೀತಿಯಲ್ಲಿ ಅವ್ರಿಗೆ ಮೌಲ್ಯಗಳನ್ನ ಕಲಿಸ್ತಕ್ಕಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ, ಟೀಚರ್ಸ್ನ ಪ್ರೀತಿಸ್ತಕ್ಕಂಥ ಈ ಒಂದು ವ್ಯವಸ್ಥೆ ಇಲ್ಲಿ ಪ್ರತಿದಿನ ನಡೀತಾ ಹೋಗುತ್ತೆ. ಸೊ ಕೇಂಬ್ರಿಡ್ಜ್ ಕಾಲೇಜ್ ಒಂದು ಕಾಲೇಜ್ ಆಗೇ ಉಳಿದಿಲ್ಲ. ಸೊ ಒಂದು ಮಕ್ಕಳ ಜೀವನನ ಕ್ರಿಯೇಟ್ ಮಾಡ್ತಕ್ಕಂಥ, ಅವರ ಜೀವನನ ಉತ್ತುಂಗದ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಉಳಿದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಯಾವಾಗಲೂ ಹೇಳ್ತಾರೆ, ನಾನು ಒಬ್ಬ ಟೈಲರ್ ಮಗ. ಸೊ ನಾನು ಇವತ್ತು ಐ ಆಮ್ ಪ್ರೌಡ್ಲಿ ಸೇಸ್ ದಟ್ ನಮ್ಮ ತಂದೆ ಸಾಯ್ಬೇಕಾದ್ರೂ ಟೈಲರ್. ಸೊ ನಾನು ಈ ಕಾಲೇಜ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಶನ್ ಇಂಪಾರ್ಟ್ ಮಾಡ್ಬೇಕಂತ ಹೇಳಿ. ಅಂದ್ರೆ ಈಗ ಇದು ನೋಡುವಂತ ಪೇರೆಂಟ್ಸ್ಗೆ ಒಂದು ಭರವಸೆ ಕೊಡ್ಬೋದಾ? ಅಂದ್ರೆ ಈಗ ನಿಮ್ಮ ಕಾಲೇಜಿಂದ ಹೊರಗಡೆ ಹೋಗಿ ಈಗ ರೆಸ್ಯೂಮ್ ಇಟ್ಕೊಂಡು ಹೋಗಿ ಯಾವುದೋ ಒಂದು ಕಂಪನಿ ಮುಂದೆ ನಿಂತಾಗ ಅದನ್ನ ರಿಸೀವ್ ಮಾಡ್ತಾರೆ ಆರಾಮ ಖುಷಿಯಾಗಿ ಅಂತ ಹೇಳಿ. ಅಂದ್ರೆ ತುಂಬಾ ಕಡೆ ಏನಾಗ್ತಿದೆ ಅಂದ್ರೆ ಆ ಸರ್ಟಿಫಿಕೇಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಇರುತ್ತೆ, 98, 99, 99 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಆದ್ರೂ ಕೂಡ ತುಂಬಾ ಕಂಪನಿಗಳಲ್ಲಿ ಅವ್ನು ರಿಜೆಕ್ಟ್ ಮಾಡ್ಬಿಡ್ತಾರೆ. ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಬಟ್ ಇಲ್ಲಿಂದ ಹೊರಗಡೆ ಹೋಗುವಂತವ್ರನ್ನ ಕಂಪನಿಗಳು ರಿಸೀವ್ ಮಾಡ್ತಾರೆ ಅಂತ ಒಂದು ಹೇಳ್ತಾ ಇದ್ರೆ, ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಒಂದಷ್ಟು ಅವಕಾಶ, ವೇದಿಕೆ ಅದೆಲ್ಲವೂ ಕೂಡ ಇದೆ. ಅದ್ರ ಆಚೆಗೆ ಕಂಪನಿಗಳಿಗೆ ಹೋಗುವಂತವರಿಗೆ ಒಂದು ಈ ವಿಚಾರಕ್ಕೆ ಬಂದಾಗ ನಾನು ಯಾವಾಗ್ಲೂ ಹೇಳೋದೇನಂದ್ರೆ, ಒಂದು ಅವರು ಸ್ವಾವಲಂಬಿಯಾಗಿ ಅವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲದೂ ವ್ಯವಸ್ಥೆ ನಾವು ಮಾಡ್ತೇವೆ. ಜೊತೆಯಲ್ಲಿ ಸಬ್ಸಿಡಿ ಲೋನ್ಸ್, ಇನ್ ಕೇಸ್ ಅವ್ರು ಏನಾದ್ರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಲೋನ್ಸ್ಗಳನ್ನ ಅಲೈನ್ ಮಾಡ್ತಕ್ಕಂಥದ್ದು ವಿಲ್ ಟೇಕ್ ಕೇರ್.
ಫಸ್ಟ್ ಪಾಯಿಂಟ್. ಎರಡನೇದು ಒಂಚೂರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದು. ಸರ್, ಇವಾಗ ಟೇಕ್ ಅನ್ ಎಕ್ಸಾಂಪಲ್, BCom ಅವ್ರದ್ದು ಮುಗೀತು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿದೆ ಅವ್ರಿಗೆ. ಸೊ ಯಾವುದೋ ಒಂದು ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ. ಟೇಕ್ ಅನ್ ಎಕ್ಸಾಂಪಲ್, ವಾಟರ್ ಬಾಟಲ್ ಬಿಸ್ನೆಸ್ ಅಂತ ಇಟ್ಕೊಳ್ಳೋಣ. ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಒಂದಿಷ್ಟು ಹಣ ಬೇಕಾಗುತ್ತೆ. ಯಾರು ಕೊಡೋದಿಲ್ಲ, ಅಣ್ಣ ತಮ್ಮದಿರೇ ಕೊಡೋದಿಲ್ಲ. ಇವತ್ತು ಅಪ್ಪ ಅಮ್ಮಗೆ ಕೊಡೋ ಶಕ್ತಿ ಇಲ್ಲ. ಯಾಕೆಂದ್ರೆ ನನ್ನ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಮತ್ತೆ ಲೋವರ್ ಕ್ಲಾಸ್ ಫ್ಯಾಮಿಲೀಸ್. ಇವ್ರಿಗೆ ನಾನೇ ಅಣ್ಣನಾಗಿ, ಸೊ ನಾನೇ ಒಬ್ಬ ಪೇರೆಂಟ್ ಆಗಿ ಅವ್ರಿಗೆ ಏನ್ ಬೇಕು ಸೊ ಅದನ್ನ ಅಲೈನ್ ಮಾಡ್ತೇನೆ. ಸಬ್ಸಿಡಿ ಲೋನ್ಸ್ಗಳನ್ನ ನಾವೇ ಅಲೈನ್ ಮಾಡ್ತೇವೆ. ಪ್ಲಸ್ ಇದ್ರ ಜೊತೆಯಲ್ಲಿ ಅವ್ರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಏನು ಹೇಳ್ಕೊಟ್ಟಿರ್ತೀವಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ, ಸೊ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನಾದ್ರು ಬಂದ್ರೆ ನಾವೇ ಅವ್ರಿಗೆ ಗೈಡ್ ಮಾಡ್ತೇವೆ. ಸರ್, ಒಂದು ಎಕ್ಸಾಂಪಲ್ ಈ ವಿಚಾರಕ್ಕೆ ಬಂದಾಗ, ಸೊ ನಾನು ಬಿಸ್ನೆಸ್ ಅಂದ್ರೆ ಹೆಂಗೆ ಅಂತ, ಸರ್ ಒಂದು ಎಕ್ಸಾಂಪಲ್ ಕೊಡಿ. ಇದು ವಾಟರ್ ಬಾಟಲ್ ಕೊಡಿ. ಇದು ಬಂದಿದ ತಕ್ಷಣ ಇನ್ಸ್ಟೆಂಟ್ಲಿ ನನಗೆ ನೆನಪಾಗಿ, ಸರ್ ಈ ವಾಟರ್ ಬಾಟ್ಲು ಪ್ರೊಡಕ್ಷನ್ ಕಾಸ್ಟ್ ಬಂದು ಅರೌಂಡ್ 3 rupees ಇದೆ ಅಂತ ಇಟ್ಕೋಣ. ಸರ್ ಇದನ್ನ ನಾವು ವಾಟರ್ ಬಾಟಲ್ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೇ ಪ್ರೊಡಕ್ಷನ್ ಯೂನಿಟೇ ಹಾಕ್ಬೇಕಂತ ಏನಿಲ್ಲ. ಸೊ ಯಾವುದೋ ಒಂದು ಕಂಪ್ನಿ ಸೊ ಪ್ರೊಡಕ್ಷನ್ ಮಾಡ್ತಿರ್ತಾರೆ. ಸೊ ಆ ಪ್ರೊಡಕ್ಷನ್ ಆಗ್ತಕ್ಕಂಥ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಲೇಬಲಿಂಗ್ ಮಾಡಿಸಿದ್ರೆ ನಾನು ಇದನ್ನ 5 ರೂಪಾಯಿಗೆ ಸೇಲ್ ಮಾಡ್ಬೋದು, 4 ರಿಂದ 5 ರೂಪಾಯಿಗೆ. ಸರ್, ತಿಂಗಳಿಗೆ 2 ರಿಂದ 2.5 ಲಕ್ಷ ಬಾಟಲ್ ಆರ್ಡರ್ ಬರ್ತಕ್ಕಂಥ ಕೆಪಾಸಿಟಿ ಡಿಜಿಟಲ್ ಮಾರ್ಕೆಟಿಂಗ್ ಕೊಡುತ್ತೆ. ಸೊ ಲೀಡ್ಸ್ಗಳನ್ನ ಜನರೇಟ್ ಮಾಡುತ್ತೆ. ಸೊ ಆ ತರದ್ದು ಒಂದು ಟ್ರೈನಿಂಗ್ ನ ನಾವು ಇಲ್ಲಿ ಅವ್ರಿಗೆ ಇಂಪಾರ್ಟ್ ಮಾಡ್ತೇವೆ. ಇದು ಅಡ್ವಾಂಟೇಜ್. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಹೌದು, ಇವಾಗ 2.5 ಲಕ್ಷ ಬಾಟಲ್ ಸೇಲ್ ಆಯ್ತು ಅಂದ್ರೆ ಜಸ್ಟ್ 2 ರೂಪಾಯಿ ಅಡಿಷನಲ್ ಮಾರ್ಜಿನ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ 5 lakh rupees per month. ಸರ್, ಎಲ್ಲಿಗೆ ಹೋಗ್ಬೇಕು? ಸೊ ನನಗೆ ಪ್ರೊಡಕ್ಷನ್ ಯೂನಿಟ್ ಇಲ್ಲ, ಏನಿಲ್ಲ. ಸಿಗ್ತಕ್ಕಂಥ ಪ್ರಾಡಕ್ಟ್ ನ ಅಂದ್ರೆ ಲೇಬಲಿಂಗ್ ಮಾಡ್ತಕ್ಕಂಥದ್ದು, ಸೊ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು 100%. ಸರ್, ನಾನು ಒಂದು ಹೇಳೋದೇನಂದ್ರೆ, ಸರ್ ಅರ್ನ್ ಮಾಡ್ತಕ್ಕಂಥದ್ದು ತುಂಬಾ ಈಸಿ. ನಾವು ಕಷ್ಟ ಮಾಡ್ಕೊಂಡಿದ್ದೇವೆ ಅದನ್ನ. ಸೊ ಲೆಟ್ಸ್ ಜಾಯಿನ್ ದ ಕೇಂಬ್ರಿಡ್ಜ್ ಪ್ರೊಫೆಷನಲ್ ಕೋರ್ಸಸ್ ಲೈಕ್ BCom ಮತ್ತೆ BSc ಏನಿದೆ, ಈ ಕೋರ್ಸ್ಗಳಿಗೆ ಜಾಯಿನ್ ಆಗ್ಲಿ. ಇಲ್ಲಿ ಅವರ 3ನೇ ವರ್ಷದ ಅಂತ್ಯದಲ್ಲಿ 4 ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್, ದುಡ್ಡು ಹಾಕ್ದಲ್ಲೇ ಮಾಡ್ತಕ್ಕಂಥ ಬಿಸ್ನೆಸ್ಗಳನ್ನ ನಾನು ಹೇಳ್ಕೊಡ್ತೇನೆ. ಫುಲ್ ಟ್ರೈನ್ ಮಾಡ್ತೇನೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಸಪೋರ್ಟ್, ಬ್ಯಾಂಕ್ ಲೋನ್ ಇರ್ಬೋದು, ಮತ್ತೊಂದೇನಿರ್ಬೋದು, ಅದನ್ನ ನಾವು ಇನ್ ಕೇಸ್ ಅವ್ರಿಗೆ ಬೇಕಂದಾಗ ಸೊ ಅದನ್ನ ನಾವು ಅಲೈನ್ ಮಾಡ್ತೇವೆ. ಸೊ ಜೊತೆಯಲ್ಲಿ ಇನ್ ಕೇಸ್ ಅವರು ಸ್ಟಾರ್ಟ್ ಮಾಡಿದ್ಮೇಲೂ ಏನಾದ್ರು ಪ್ರಾಬ್ಲಮ್ ಇದ್ದಾಗ ನಮ್ಗೆ ಏನಾದ್ರು ಕೇಳಿದ್ರೆ ಡೆಫಿನೆಟ್ಲಿ ಅವ್ರ ಬಿಸ್ನೆಸ್ಗೆ ಹೆಲ್ಪ್ ಆಗ್ಲಿಕ್ಕೆ ಏನ್ ಬೇಕು ಸಪೋರ್ಟ್ ಮಾಡಿ ಕೊಡ್ತಾರೆ. ಪೇರೆಂಟ್ಸ್ಗಳಿಗೆ ಸೊ ಕೇಳ್ಕೊಳ್ಳೋದು ಒಂದೇ ಸರ್, ನಮ್ಗೆಲ್ಲರಿಗೂ ಗೊತ್ತಿದೆ ನಾವೇನು ಓದಿದ್ವಲ್ಲ ಆ ಕೋರ್ಸ್ ಇಟ್ಕೊಂಡು ನಾವು ಜೀವನನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆಸ್ ಅ ಪೇರೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಹೊಸತನ ಬೇಕಿದೆ. ಮಾರ್ಕೆಟಲ್ಲಿ ಏನು ಅವಶ್ಯಕತೆ ಇದೆ ಮಕ್ಕಳು ಸರ್ವೈವ್ ಆಗಲಿಕ್ಕೆ, ಅದನ್ನು ನಾವು ಕಲಿಸ್ಬೇಕಿದೆ. ಸೊ ಈ ಥರದ ಆಸೆ ಯಾವ್ದಾದ್ರು ಪೇರೆಂಟ್ಸ್ಗಿದ್ರೆ ಲೆಟ್ ದೆಮ್ ಕಮ್ ಫಾರ್ ದ ಕೇಂಬ್ರಿಡ್ಜಲ್ಲಿ ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮ್ ಜೊತೆಯಲ್ಲಿ ಅವ್ರಿಗೆ 6 ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳನ್ನ ಆಫರ್ ಮಾಡಿದ್ದೇವೆ. ಈ 6 ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಜೊತೆಯಲ್ಲಿ ಪ್ಲಸ್ ಅವ್ರಿಗೆ ಫೈನಲ್ ಇಯರಲ್ಲಿ ಒಂದು 5 ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಗಳದ್ದು ಟ್ರೈನಿಂಗ್ ಕೂಡ ಮಾಡಿಕೊಡ್ತೇವೆ. ಅಂದರೆ ಈ ಡಿಜಿಟಲ್ ಮಾರ್ಕೆಟಿಂಗ್, ವೆಬ್ ಡಿಸೈನಿಂಗ್ ಇದೆಲ್ಲ ಏನಿದೆ ಓದ್ತಕ್ಕಂಥ ಸಂದರ್ಭದಲ್ಲೇ ಅವ್ರಿಗೆ ಅರ್ನಿಂಗ್ ಕೆಪಾಸಿಟಿ ಬಿಲ್ಡ್ ಮಾಡುತ್ತೆ. ಇಲ್ಲ ಇದನ್ನ ಇನ್ನೊಂದು ಲೆವೆಲಿಗೆ ತಗೊಂಡೋಗ್ಬೇಕು ಅಂದರೆ ಬಿಸ್ನೆಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಸೊ ಇದಾದ ಮಕ್ಕಳು ಎಲ್ಲೂ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಅವ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಒಂದು. ಎರಡನೇದು, ಬೇರೆ ಕಂಪ್ನಿಗಳಿಗೆ ಹೋಗಿ 10-15 ಸಾವಿರಕ್ಕೆ ಪರದಾಡೋ ಬದಲು ಸ್ವಂತ ಕಾಲ ಮೇಲೆ ಸ್ವಂತ ನಾಲೆಡ್ಜ್ ಇಂದ, ಸ್ವಂತ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇಂದ ಅವ್ರ ಜೀವನ ರೂಪಿಸ್ಕೋಬಹುದು. ಸೊ ಕರ್ನಾಟಕದಲ್ಲಿ ಈ ಥರದ್ದು ಮೊದಲನೇ ಪ್ರಯೋಗ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪೇರೆಂಟ್ಸಲ್ಲಿ, ನಂಬಿಕೆ ಇಟ್ಟು ಬನ್ನಿ ಕೇಂಬ್ರಿಡ್ಜ್ ಕಾಲೇಜ್ಗೆ. ಸೊ ನಾವು ನಿಮ್ಮ ಮಕ್ಕಳೇನಿದ್ದಾರೆ, ಸೊ ಅದು ಎಲ್ಲರೂ ಹೇಳ್ತಾರೆ ನಮ್ಮ ಮಕ್ಳು ತರ ಇಲ್ಲಿ ಅದು ವಾಸ್ತವಿಕತೆಯಲ್ಲಿ ನಿಜ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡು ನೋಡ್ಕೋತೀವಿ. ಸೊ ಎಲ್ಲೋ ಬಿಟ್ಟಿದ್ದೀವಿ ಅನ್ನೋ ಭಯ ಬೇಡ. ಸೊ ನಿಮ್ಮ ಮನೆ ಅನ್ಕೊಂಡು ಸೊ ನೀವು ಕೇಂಬ್ರಿಡ್ಜ್ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ಸೊ ಇದ್ರ ಜೊತೆಯಲ್ಲಿ ಮಕ್ಕಳ ಜೀವನನೂ ಉತ್ತುಂಗದ ಮಟ್ಟಕ್ಕೆ ಹೋಗುತ್ತೆ. ಪ್ಲಸ್ ನಮ್ಮ ಮೂಲ ಉದ್ದೇಶನೇ ಪೇರೆಂಟ್ಸ್ ಅಂದರೆ ಪೋಷಕರ ಜೀವನನ ಬಂಗಾರ ಮಾಡ್ತಕ್ಕಂಥದ್ದು ವೃದ್ಧಾಪ್ಯದಲ್ಲಿ. ಸೊ ನಮ್ಮ ಕನಸು ಕೂಡ ನೆರವೇರುತ್ತೆ. ಸೊ ಹಾಗಾಗಿ ಕೋರ್ಸ್ಗಳಂತ ಬಂದಾಗ BCom, BSc, PUC ಇಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಕೋರ್ಸ್ಗಳು ಅವೈಲಬಿಲಿಟಿ ಇದೆ. ಕಾಲೇಜ್ನ ವಿಶೇಷತೆ, ಸೊ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಸ್ಕಿಲ್ ಬೇಸ್ಡ್ ಎಜುಕೇಶನ್. ಸೊ ಬರಲಿ. ಸೊ ಇದ್ರ ಜೊತೆಯಲ್ಲಿ ಮಕ್ಕಳ ಜೀವನ ಉತ್ತುಂಗಕ್ಕೆ ಹೋಗುತ್ತೆ. ಕೊನೆ ಪ್ರಶ್ನೆ, ಯಾರು ನೀವು ಇಷ್ಟು ದೊಡ್ಡ ಕಾಲೇಜೆಲ್ಲ ಕಟ್ಟಿದ್ದೀರಿ, ಏನು ಕತೆ? ಆ್ಯಕ್ಚುಲಿ ಸರ್, ಬೇಸಿಕಲಿ ನಾನು ಟೀಚರ್. ಸೊ ಯಾವಾಗ 2019 ಕೋವಿಡ್ ಬಂತು, ನಮ್ದೊಂದು 2 ಕಾಲೇಜ್ ಇತ್ತು, 2-3 ಕಾಲೇಜ್ ಎಲ್ಲ ಕ್ಲೋಸ್ ಆಗೋಯ್ತು, ಬೀದಿಗೆ ಬಂದ್ಬಿಟ್ಟಿದೆ ಸರ್. ಸೊ ಲಿಟ್ರಲಿ ಐ ವಾಸ್ ಝೀರೋ. ಸೊ ಇದ್ದಿದ್ದೆ ನನ್ನ ಹತ್ರ ಒಂದು 50,000 ಕೈಲಿತ್ತು, ಅಡ್ವಾನ್ಸ್ ಕೊಟ್ಟು ಒಂದು ಆಫೀಸ್ನ ಓಪನ್ ಮಾಡಿದೆ. ಸೊ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಯಾರೋ ಒಬ್ಬರು ನಮ್ಮ ಗುರುಗಳು, ಸೊ ಬಿಸ್ನೆಸ್ ಕೋಚ್ ಸತ್ಯ ಅಂತ ಹೇಳ್ಕೊಟ್ರು. ಸೊ 300 ರೂಪಾಯಿ ಡಿಜಿಟಲ್ ಮಾರ್ಕೆಟಿಂಗ್ ಆಗ್ತದೆ,
17 ಲೀಡ್ ಬಂತು, ಅದರಲ್ಲಿ 2 ಕನ್ವರ್ಷನ್ ಮಾಡ್ಕೊಂಡೆ. 50,000 ಇದ್ದವನ ಹತ್ರ 2 ಲೀಡ್ಗೆ 10 ಲಕ್ಷ ರೂಪಾಯಿ ಬಂತು, ಕನ್ಸ್ಟ್ರಕ್ಷನ್ಗೆ 20 ಲಕ್ಷ ಬಂತು. 300 ರೂಪಾಯಿಗೆ 20 ಲಕ್ಷ ಒಂದು ತಿಂಗಳಿಗೆ ಬರುತ್ತೆ ಅಂದರೆ ಯಾಕೆ ಈ ನಾಲೆಡ್ಜ್ನ ನಾನು ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು ಸರ್. ಸೊ ಐ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ವಿತ್ ಅ ವಿಷನ್. ಸೊ ನಮ್ಮ ತಂದೆಯವ್ರ ಹೆಸರಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಇವತ್ತು 700 ಜನ ಮಕ್ಕಳು ದೇ ಆರ್ ಈ ಒಂದು ಸಂಸ್ಥೆ ಅಂಬ್ರೆಲಾ ಅಡಿ ಓದ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಖುಷಿ ವಿಚಾರ. ಸೊ ಇವತ್ತು ಕನ್ಸ್ಟ್ರಕ್ಷನ್ಸ್ ಇದೆ. ಸೊ ಜೊತೆಯಲ್ಲಿ ಕಾಲೇಜ್ ಏನಿದೆ ಇದು ಸಮಾಜಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ನಮಗೇನು ಜೊತೆಯಾಗಿ ನಿಲ್ತು, ಸೊ ಸಮಾಜದಲ್ಲಿ ನಿಂತ್ಕೊಳ್ಳಿಕ್ಕೆ, ಸೊ ಒಂದು 100 ಸರಿ ಅಂದರೆ ಲೈಕ್ ಸೊ ಕಾಲೇಜ್ ಫೇಲ್ಯೂರ್ ಆದಾಗ ಅಥವಾ ಜೀವನದಲ್ಲಿ ಬಿದ್ದಾಗ ಎದ್ದು ನಿಲ್ಲೋದಕ್ಕೆ ಸೊ ಶಕ್ತಿ ಕೊಡ್ತು. ಆ ಕೋರ್ಸ್ನ ಮಾಡಿ ಅಂದರೆ ಈ ಕೋರ್ಸ್ನ ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಹುಡುಗ. ಓಕೆ ಸರ್, ಥ್ಯಾಂಕ್ ಯು. ಇನ್ನಷ್ಟು ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಬಂಧುಗಳೇ, ನಾನು ನೋಡ್ದಂಗೆ, ನಾನಂದರೆ ಲಾಸ್ಟ್ ಇಯರಿಂದ ನನ್ನ ಪರಿಚಯ ಇವರೆಲ್ಲರೂ ಕೂಡ ಕಾಲೇಜಿನಲ್ಲಿರುವಂಥವ್ರೆಲ್ಲರೂ ಕೂಡ ನಾನು ನೋಡಿದಾಗೆ ಇವರೇನೋ ಬಿಸ್ನೆಸ್ ಮಾಡಬೇಕಂದ್ರೆ ಈಗ ಎಜುಕೇಷನ್ ಅಂದರೆ ಬಿಸ್ನೆಸ್ ಅನ್ನೋ ಮಾತನ್ನು ನಾವೆಲ್ಲರೂ ಹೇಳ್ತಾ ಇದೀವಲ್ಲ. ಫೀಸ್ಗಳ ಬಗ್ಗೆ ನಾವೆಲ್ಲರೂ ನೋಡ್ತಾ ಇದೀವಿ. ಭಾಳ ಬೇಡ, ನೀವು ನರ್ಸರಿಗೆ ಸೇರಿಸಬೇಕು ಅಂದರೆ ಈಗ ಲಕ್ಷ ಎಲ್ಲ ಫೀಸ್ ದಾಟ್ ಹೋಗ್ಬಿಟ್ಟಿದೆ. ನಾನು ನೋಡಿದಾಗೆ ಇವರಲ್ಲಿ ಬಿಸ್ನೆಸ್ಸು ಆ ಥರ ಯೋಚನೆ ಇದ್ದಂಗೆ ನನಗೆ ಅನಿಸ್ಲಿಲ್ಲ. ಏನೋ ಒಂದು ಸೇವೆ ಮಾಡಬೇಕು, ನಮ್ಮಿಂದ ಸಮಾಜಕ್ಕೆ ಏನೋ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಬನ್ನಿ, ಒಮ್ಮೆ ಒತ್ತಾಯ ಇಲ್ಲ, ಬನ್ನಿ ಆರಾಮಾಗಿ. ತುಮಕೂರು ಸಮೀಪದಲ್ಲಿ ಇರುವಂಥ ಕಾಲೇಜಿದು. ಬನ್ನಿ ಆರಾಮಾಗಿ ಒಂದಷ್ಟು ಹೊತ್ತುಗಳ ಕಾಲ ಇಲ್ಲಿ ಟೈಮ್ ಕಳೀರಿ, ಕ್ಯಾಂಪಸಲ್ಲಿ ಓಡಾಡಿ, ಪ್ರಿನ್ಸಿಪಲ್ ಸರ್ ಇರ್ತಾರೆ ಅವ್ರ ಜೊತೆಗೆ ಮಾತಾಡಿ, ನಿಮಗೆ ಕಂಫರ್ಟೇಬಲ್ ಅನಿಸ್ತು, ನಂಬಿಕೆ ಬಂತು ಅಂತಾದರೆ ನಿಮ್ಮ ಮಕ್ಕಳನ್ನ ಆರಾಮಾಗಿ ಇಲ್ಲಿ ಸೇರಿಸಿ. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರೋದು, ಆರಾಮಾಗಿ ನಿಮಗೆ ಸ್ಕಿಲ್ ಅನ್ನ ಕಲಿಸಿ ಜಾಬ್ ಹೋಗುವ ರೀತಿಯಲ್ಲಿ ರೂಪಿಸಿ ಕಳಿಸ್ತಾರೆ. ಹಾಗೆ ಇದೀಗ ದ್ವಿತೀಯ PUC ರಿಸಲ್ಟ್ ಕೂಡ ಬಂದಿದೆ. ಈ ಕೇಂಬ್ರಿಡ್ಜ್ ತುಮಕೂರು ಕಾಲೇಜಿನಿಂದ ಒಂದಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನ ಪಡೆದುಕೊಂಡಿದ್ದಾರೆ. ಅವರ ಅನುಭವ ಏನು, ಯಾವ ರೀತಿಯಾಗಿ ಅವರು ಓದಿದ್ರು ಅಥವಾ ತಯಾರಿಯನ್ನ ಮಾಡ್ಕೊಂಡಿದ್ರು, ಈ ಕ್ಷಣವನ್ನು ಅವರು ಹೇಗೆ ಆನಂದಿಸ್ತಿದ್ದಾರೆ, ಅದನ್ನೊಮ್ಮೆ ಅವರ ಹತ್ರನೇ ಕೇಳೋಣ ಬನ್ನಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಸಂಧ್ಯಾ. ನಾನು ಇವಾಗ ಸೆಕೆಂಡ್ PUC ಕಂಪ್ಲೀಟ್ ಆಯಿತು. ನನ್ನ ರಿಸಲ್ಟ್ ಬಂದಿದೆ. ನನ್ನ ಪರ್ಸೆಂಟೇಜ್ 92.50. ಸೊ ದಟ್ ನಂಗೆ ತುಂಬ ಖುಷಿ ಆಗುತ್ತೆ ನನ್ನ ಪರ್ಸೆಂಟೇಜ್ ನೋಡಿ. ಇಲ್ಲಿ ಬಂದಾಗ ತುಂಬ ಡೌಟ್ಸ್ ಇತ್ತು, ಹೆಂಗೆ ಮಾಡ್ಕೊಳ್ಳೋದು ಅಂತ ಎಲ್ಲ. ಬಟ್ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ಅವ್ರ ಸಪೋರ್ಟಿಂದ ಇಷ್ಟು ಸ್ಕೋರ್ ಮಾಡಿದ್ದೀನಿ. ಸೊ ದಟ್ ನಾನು ಎಲ್ಲ ಫ್ಯಾಕಲ್ಟೀಸ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಹೇಶ್ ಸರ್ ಅವ್ರು ಕೂಡ ಸಂಜೆ ಹೊತ್ತು ಫುಲ್ ಸ್ಟಡಿ ಅವರ್ಸ್ ಎಲ್ಲ ತೊಗೊಂಡು ನಮಗೆ ತುಂಬ ಇದು ಮಾಡಿದ್ದಾರೆ. 9 o'clockವರೆಗೂ ಇಲ್ಲೇ ಇದ್ಬಿಟ್ಟು. ಸೊ ದಟ್ ಆ ಸರಿ ಕೂಡ, ಮಹೇಶ್ ಸರಿ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು 92.5% ಬರೋದಕ್ಕೆ ಫ್ಯಾಕಲ್ಟೀಸ್ ಮತ್ತು ಮ್ಯಾನೇಜ್ಮೆಂಟ್ ಎಫರ್ಟ್ಸ್ ತುಂಬ ಇದೆ. ಸೊ ದಟ್ ಥ್ಯಾಂಕ್ ಯು. ನನ್ನ ಹೆಸರು ನಿಖಿತಾ. ನಮ್ಮದು ಶಿವಮೊಗ್ಗ ಡಿಸ್ಟಿಕ್ಕು, ಶಿಕಾರಿಪುರ ತಾಲೂಕು, ಶಿರಾಳಕೊಪ್ಪ ಅಂತ. ಅಲ್ಲಿಂದ ಬಂದಿರೋದು. ಫಸ್ಟ್ ಇಯರು ಮುಗೀತು, ಈಗ ಸೆಕೆಂಡ್ PU ಓದ್ತಾ ಇದ್ದೀನಿ. ಕಾಲೇಜ್ ಬಗ್ಗೆ ಚೆನ್ನಾಗಿದೆ, ಸ್ಟಡೀಸು ಪ್ರತಿಯೊಂದು ಓಕೆ. ಫಸ್ಟಿಗಿಂತ ಈಗ ತುಂಬ ಇಂಪ್ರೂವ್ ಆಗಿದ್ದೀನಿ. ಫಸ್ಟ್ ಇದ್ದಂಗೆ ಈಗಿಲ್ಲ, ಇನ್ನೂ ಇಂಪ್ರೂವ್ ಆಗ್ತೀನಿ ಅಂತ ಹೇಳ್ತೀನಿ. ಹಾಂ ಹೌದು. ರಿಸಲ್ಟು ಓಕೆ, ಫಸ್ಟಿಗಿಂತ ಈಗ ಬೆಟರ್ ಆಗಿದ್ದೀನಿ. ಮುಂದೆ ತೆಗಿತೀನಿ ಸೆಕೆಂಡ್ PU ಒಳ್ಳೆ ರಿಸಲ್ಟು ಅಂತ ಹೇಳ್ತೀನಿ. ಓಕೆ, ಚೆನ್ನಾಗಿದೆ. ಎಲ್ಲರದ್ದು ಚೆನ್ನಾಗಿದೆ, ಹಾಗೇನಿಲ್ಲ. ಗೊತ್ತಾಗಿಲ್ಲ ಅಂದರೆ ಹೇಳ್ಕೊಡ್ತಾರೆ, ಬೇಜಾರೇನು ಮಾಡ್ಕೊಳಲ್ಲ, ಹಾಗೇನಿಲ್ಲ. ಫ್ಯೂಚರಲ್ಲಿ ಪೇರೆಂಟ್ಸ್ ಹೇಳ್ತಾರೆ ಪ್ಯಾರಾಮೆಡಿಕಲ್ಲು, ಡಾಕ್ಟರ್ ಸೈಡ್, PCMB ನಾನು ತಗೊಂಡಿರೋದು, ಆ ಥರ ಮಾಡು ಅಂತಾರೆ. ನೋಡೋಣ, ಮುಂದೆ ಪರ್ಸೆಂಟೇಜ್ ಬಂದಮೇಲೆ ಚಾಯ್ಸ್ ಮಾಡ್ತೀನಿ. ಒಳ್ಳೆಯದು. ಹಾಂ, ಬರ್ತೇವೆ. ಚೆನ್ನಾಗಿದೆ ಕಾಲೇಜ್.